ಸರ್ ಧರ್ಮಸ್ಥಳದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್. ತಾವು ಕರಾವಳಿ ಭಾಗದ ನಾಯಕರಾಗಿದ್ದಾರೆ. ಅದು ಎಸ್ ಐ ಟಿ ನೇಮಕ ಮಾಡಿದ್ದಾರೆ. ನಾವೆಲ್ಲ ಒಂದು ಜವಾಬ್ದಾರಿ ಉಳ್ಳವರಾದ್ರಿಂದ ಆ SIT ವರದಿ ಬರಲಿ, ಆಮೇಲೆ ನೋಡಿ. ಸರ್ಕಾರದ ಷಡ್ಯಂತ್ರ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಇದನ್ನೆಲ್ಲ ವಾತಾವರಣ ಕೆಡಿಸುವವರೇ ಬಿಜೆಪಿಯವರು. SIT ಅವರೇ ಹೇಳಿದ್ದಾರೆ, ಯಾರು ಕಾವಂದರು ಹೆಗ್ಡೆಯವರು SIT ಮಾಡಿದ್ದಾರೆ, ವರದಿ ಕಾಯ್ತಾ ಇದ್ದೇನೆ, ನಾನೇನು ಮಾತಾಡೋದಿಲ್ಲ ಅಂತೇಳಿ. ಅವರು ಅಂದರೆ ಅವರಿಗೆ ತಿಳುವಳಿಕೆ ಇದೆ. ಈ ಬಿಜೆಪಿಯವರಿಗೆ ತಿಳುವಳಿಕೆ ಇಲ್ಲ. ಅವರೇನಿದ್ದಾರೆ, ಎಲ್ಲಿ ಒಂದು ಮನುಷ್ಯನಿಗೆ ಮುಳುಗುವಾಗ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರು ಸಾಧಾರಣ ಅದಕ್ಕೆ ನೇತಾಡ್ತಾರೆ. ಆ ವ್ಯವಸ್ಥೆಯಲ್ಲಿ ಈ ಬಿಜೆಪಿಯವರಿದ್ದಾರೆ. ದಿನದಿಂದ ದಿನಕ್ಕೆ ಅವರು ಕೆಡಿಸ್ತಾರೆ ಇದನ್ನು. ಈಗ SIT ಇನ್ಕ್ವೈರಿ ಮಾಡಿ ಅದು ಅಂತಿಮ ಮಾಡುವ ಸಮಯದಲ್ಲಿ ಪುನಃ NIA CBI ಎಲ್ಲ ಹೇಳ್ತಾ ಹೋದರೆ ಅಂದರೆ ಅವರಿಗೆ ಇದು ಮುಗಿಯುವುದು ಅಗತ್ಯ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ CBI ಇನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗಿ ಕೇಸು ಮುಗಿದೋಗಿದೆ. ಆ ಸೌಜನ್ಯ ಕೇಸ್ನಲ್ಲಿ ಇವರು ಸಿಂಪತಿ ಕೊಡಲಿಕ್ಕೆ ಹೋಗಿದ್ದಾರೆ. ಏನರ್ಥ? ಪುನಃ ಅದನ್ನು ಕೆದಕ್ತಾರೆ. ಅದು ಸಂಸ್ಥೆಯ ವಿರುದ್ಧ. ಆದ್ದರಿಂದ ಈಗ ವೀರೇಂದ್ರ ಹೆಗ್ಡೆ ಅವರಿಗೆ ಒಳ್ಳೆಯ ಹೆಸರಿದೆ. ಅವರು ಸಾತ್ವಿಕ ಮನುಷ್ಯರು, ಸತ್ಯವಂತ ಮನುಷ್ಯರು. ಆದ್ದರಿಂದ ಸತ್ಯ ಜಯ ಆಗಲೇಬೇಕು. ಅವರೇ ಹೇಳಿದ್ದಾರೆ, ಸತ್ಯ ಕೊನೆಗೆ ವಿಜಯ ಕಾಣಲೇಬೇಕು. ಅದು ಹಾಗೇ ಆಗ್ತದೆ. ಷಡ್ಯಂತರ ಷಡ್ಯಂತರ ಹೇಳ್ತಾ ಇದ್ದಾರಲ್ಲ, ಅವರಿಂದಲೇ ಷಡ್ಯಂತರ ಸ್ಥಳಕ್ಕೆ ಅಲ್ಲ. ಅವರು ಹೇಳಿದ್ದು ಕರೆಕ್ಟ್. ಅವರ ಮಾಹಿತಿ ಪ್ರಕಾರ ಈ ಷಡ್ಯಂತರ ಮಾಡುವವರು ಯಾರು ಈಗ ನಮಗೆ ಗೊತ್ತಾಗ್ತಾ ಇದೆ. ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈ ಕ್ಲೋಸ್ ಆದಂಥ ಕೇಸು ಸೌಜನ್ಯದಲ್ಲಿ ಅವರ ಮನೆಗೆ ಹೋಗಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಪುನಃ ಅದನ್ನು ಕೆದಕತಕ್ಕಂಥ ಅವಶ್ಯಕತೆ ಏನಿತ್ತು? ಅಲ್ಲಲ್ಲ, ಅವರ ದ್ವಂದ್ವ ಇರಲಿ ಏನಾದರೂ ಇರಲಿ, ಬಿಜೆಪಿಯವರು ಹೋಗಿದ್ದಾರೆ. ಬಿಜೆಪಿ ಅಧ್ಯಕ್ಷರೇ ಹೋದ ಮೇಲೆ ಅಶೋಕ್ ಹೋಗಬೇಕಾಗಿಲ್ಲ. ಅಲ್ಲಿ ಅವರು ಮಾಡುವ ಮಾತು ಮತ್ತು ಅವರು ಅದನ್ನು ರಾಜಕೀಯವಾಗಿ ದುರುಪಯೋಗ ಮಾಡತಕ್ಕಂಥದ್ದು ಬಿಜೆಪಿ ಮಾಡೋದು, ಕಾಂಗ್ರೆಸ್ ಮಾಡ್ತಾ ಇಲ್ಲ.